ವಿದ್ಯಾರ್ಥಿಗಳೇ, ನಾನು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ 2 ಪಾಠ ನಾನು ಮಾಡಿದ್ರಿ. ನೋಟ್ಸ್ ಒಂದೇ ಪಾಠದ ಕಳಿಸಿಲ್ಲ, ಇನ್ನೆರಡು ದಿವಸ ನಿಂದ್ರಿ. ಫಸ್ಟ್ ಟೈಮ್ ಹೊಸ 2ನೇ ಪಾಠ ಬೆಳಗಿನ ಜೈಪುರ 2 ನೋಟ್ಸ್ ಕಳಿಸಿ ಅಂತ, ಮತ್ತೆ 3ನೇ ಪಾಠ ಧರ್ಮದರ್ಶಿ ಮತ್ತು 4ನೇ ಪಾಠ ಸರ್ವಪಲ್ಲಿ ರಾಧಾಕೃಷ್ಣ ನಾವೆರಡು ನಿಮ್ಮ ಅಭ್ಯಾಸದಿಂದ ತೆಗೆದಾಕೆ 30% ಕಡಿತಗೊಳಿಸಲ್ಲ. ಅದ್ರಾಗ ಎರಡು ಹೋಗವ. ಈಗ 5ನೇ ಪಾಠಕ್ಕೆ ಹೋಗೋಣ. ಒಮ್ಮೆ ಯಾವುದು? ಪ್ರಜಾನಿಷ್ಠೆ. ಪ್ರಜಾನಿಷ್ಠೆ ಅಂದ್ರೆ ಏನು? ಪ್ರಜೆ ಅಂದ್ರೆ ಗೊತ್ತು, ನಾವು ನೀವೆಲ್ಲರೂ ಭಾರತೀಯ ಪ್ರಜೆಗಳು, ಹೌದಾ? ಇಲ್ಲಿ ಪ್ರಜಾನಿಷ್ಠೆ ಅನ್ನೋದು ಅಂತಂದ್ರೆ ತಮ್ಮನ್ನ ಆಳ್ವಿಕೆ ಮಾಡುವಂತ ಅರಸರಿಗೆ ಎಷ್ಟು ಪ್ರಾಮಾಣಿಕರಾಗಿದ್ದರು, ನಿಷ್ಠರಾಗಿದ್ದರು ಅನ್ನೋದನ್ನು ಒಂದು ಕಥೆ ಬರ್ತದೆ. ಪ್ರಜಾನಿಷ್ಠೆ ಅಂತ ಅಂದ್ರೆ ಹೊಯ್ಸಳ ಅರಸ ವಿಷ್ಣುವರ್ಧನ ಕಾಲದಲ್ಲಿ ಪ್ರಜೆಗಳು ತಮ್ಮ ಅರಸನಿಗೆ ಎಷ್ಟು ಪ್ರಾಮಾಣಿಕರಾಗಿದ್ದರು ಅನ್ನೋದನ್ನು ಒಂದು ಕಥೆ ಬರ್ತದೆ, ಪ್ರಜಾನಿಷ್ಠೆ ಅಂತೇಳಿ. ಇದು ಏನು ಹೇಳ್ತಪ್ಪ ಅಂತಂದ್ರೆ, ನಮಗೆ ನಮ್ಮನ್ನ ಆಳುವವರು ಒಳ್ಳೆಯದಾಗಿದ್ರೆ ನೋಡಿ, ಇಲ್ಲಿಯೂ ಕೂಡ ನಾವು ಪ್ರಜೆಗಳು ನಿಷ್ಠರಾಗಿರ್ಬೇಕು. ನಮ್ಮನ್ನ ಆಳ್ವಿಕೆ ಮಾಡೋರು, ಆಳ್ವಿಕೆ ಅಂದ್ರೆ ಇದು ಡೆಮಾಕ್ರಸಿಯಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳನ್ನ ನಡೆಸುವಂತಹ ಸರ್ಕಾರ. ನಾವು ಮತದಾನದ ಮುಖಾಂತರ ಚುನಾಯಿಸಲ್ಪಟ್ಟ ವ್ಯಕ್ತಿಗಳೇ, ಅಲ್ಲಿ ನಾವು ಆರಿಸಲ್ಪಟ್ಟ ವ್ಯಕ್ತಿಗಳೇ ಜನಸೇವಕರಾಗಿ ನಮ್ಮನ್ನ ಆಳ್ವಿಕೆ ಮಾಡೋದು. ನಮ್ಮ ರಾಜಕೀಯದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ವಿಂಗಡಣೆಯಾಗಿ ಜನರ ಉಪಯೋಗ ಕಾರ್ಯಗಳನ್ನು ಮಾಡ್ಕೊತಾ ಆಳ್ವಿಕೆ ಮಾಡ್ತಿರ್ತಾರೆ. ಹಾಗೆ ಹಿಂದಿನ ಕಾಲದಲ್ಲಿ ಏನಿತ್ತಪ್ಪ ಅಂದ್ರೆ ರಾಜಪ್ರಭುತ್ವ ಇತ್ತು. ರಾಜನ ನಂತರ ಮಗ, ಮಗ ನಂತರ ಮೊಮ್ಮಗಿಗೆ ವಂಶ ಪಾರಂಪರವಾಗಿ ಬರ್ತಾ ಇತ್ತು. ಇದು ಒಂದು ಹೊಯ್ಸಳರ ಕಾಲದ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಳ್ಳಲು. ಹೊಯ್ಸಳ ವಿಷ್ಣುವರ್ಧನ ಅರಸ, ಆತನ ರಾಣಿ ಯಾರಪ್ಪ ಅಂತಂದ್ರೆ ನಾಟ್ಯ ರಾಣಿ ಶಾಂತಲಾದೇವಿ ಅಂತ ಹೇಳ್ತಾರೆ. ಅವರಿಗೆ ಆದ ಒಂದು ಅನುಭವ, ಇದು ನಿಜವಾದ ಕಥೆ. ಯಾವ ರೀತಿಯ ವಿಷ್ಣುವರ್ಧನ ಅರಸನಿಗೆ ಮತ್ತು ನಾಟ್ಯ ರಾಣಿ ಶಾಂತಲಾದೇವಿ ಅವರಿಗೆ ಪ್ರಜೆಗಳು ನಿಷ್ಠರಾಗಿದ್ದರು ಅನ್ನೋದನ್ನ ಇಲ್ಲಿ ತಿಳಿಸಿಕೊಡ್ತದ. ಸರಿ, ಇದನ್ನು ಬರೆದವರು ಯಾರಪ್ಪ ಅಂತಂದ್ರೆ ಸಾಶಿ ಮರಳಯ್ಯ. ಇವರ ಪೂರ್ಣ ಹೆಸರು ಶ್ರೀ ಸಾಸಲು ಶಿವರುದ್ರಯ್ಯ ಮರಳಯ್ಯ ಎನ್ನುವುದು. ಪೂರ್ಣ ಸಾಶಿ ಮರಳಯ್ಯ ಅವರ ಪೂರ್ಣ ಹೆಸರು ಶ್ರೀ ಸಾಸಲು ಶಿವರುದ್ರಯ್ಯ ಮರಳಯ್ಯ. ಇವರು ಕ್ರಿಸ್ತಶಕ 1931ರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನ ತಾಲೂಕು ಸಾಸಲು ಎಂಬಲ್ಲಿ ಜನಿಸಿದ್ದಾರೆ. ಇವರ ಹೆಸರು ಮುಂದೆ ಅದ ನೋಡಿ, ಸಾಶಿ ಮರಳಯ್ಯ. ಸಾಸಲು. ಇವರು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ತಾಲೂಕಿನ ಸಾಸಲು ಎಂಬ ಗ್ರಾಮದಲ್ಲಿ 1931ರಲ್ಲಿ ಜನಿಸಿದ್ದು. ಇವರ ತಂದೆ ಶಿವರುದ್ರಯ್ಯ, ತಾಯಿ ಸಿದ್ದಮ್ಮ. ಇವರ ತಂದೆ ಹೆಸರು ಶಿವರುದ್ರಯ್ಯ, ತಾಯಿ ಸಿದ್ದಮ್ಮ. ಇವರು ಕ್ರಿಸ್ತಶಕ 1956ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ MA ಪದವಿಯನ್ನು ಮತ್ತು ಕ್ರಿಸ್ತಶಕ 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕೆಳದಿ ಹೆಸರು ಮತ್ತು ಕನ್ನಡ ಸಾಹಿತ್ಯ ಕುರಿತು ಮಹಾಪ್ರಬಂಧಕ್ಕೆ PhD, ಡಾಕ್ಟರ್ ಆಫ್ ಫಿಲಾಸಫಿ ಅಂತ ಹೇಳ್ತಾರೆ, ಮಹಾಪ್ರಬಂಧಕ್ಕೆ PhD ಪದವಿಯನ್ನ ಕೂಡ ಪಡೆದರು. ಕ್ರಿಸ್ತಶಕ 1995ರಿಂದ 1998ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗಿದ್ದರು. ಕಸಾಪ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗಿದ್ದರು. ನೋಡಿ, ಸಾಸಿ ಮರಳಯ್ಯ, ಸಾಸಲು ಶಿವರುದ್ರಯ್ಯ ಮರಳಯ್ಯ ಅವರ ಪೂರ್ಣ ಹೆಸರಾಗಿದ್ದು. ಇವರು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನ ತಾಲೂಕಿನ ಸಾಸಲು ಎಂಬ ಗ್ರಾಮದಲ್ಲಿ ಜನಿಸಿದ್ದು. ಇವರ ತಂದೆ ಮರಳಯ್ಯ, ತಾಯಿ ಸಿದ್ದಮ್ಮ. ಇವರು ಕ್ರಿಸ್ತಶಕ 1956ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ MA PC ಪೋಸ್ಟ್ ಗ್ರಾಜುಯೇಟ್ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ತದನಂತರ 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕೆಳದಿ ಹೆಸರು ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡ ಸಾಹಿತ್ಯ ಅನ್ನುವಂತಹ ಒಂದು ಮಹಾಪ್ರಬಂಧಕ್ಕೆ PhD ಅನ್ನು ಪಡ್ಕೊಂಡು 1995ರಿಂದ 98ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗಿದ್ದು. ರಾಜ್ಯ ಭಾಷಾ ಆಯೋಗದ ಸದಸ್ಯರಾಗಿ ನೇಮಿಸಲ್ಪಟ್ಟವರು. ಹಾಗೆ ಇವರು ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯ ಮಯೂರಿ, ವಿಜಯವಾತಾಪಿ ಮೊದಲಾದ 60ಕ್ಕೂ ಹೆಚ್ಚು ಕೃತಿಗಳನ್ನು ಇವರು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ನೋಡಿ, ನೆನಪಿಟ್ಕೊಳ್ಳಿ. ಮತ್ತೆ ಲೇಖಕರು ಸಾಸಿ ಮರಳಯ್ಯ, ಸಾಸಲು ಶಿವರುದ್ರಯ್ಯ ಮರಳಯ್ಯ ಅವರ ಪೂರ್ಣ ಹೆಸರಾಗಿದ್ದು. ಇವರು ಕ್ರಿಸ್ತಶಕ 1931ರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಎಂಬ ಗ್ರಾಮದಲ್ಲಿ ಜನಿಸಿದ್ದು. ಇವರು ತಂದೆ ಶಿವರುದ್ರಯ್ಯ, ತಾಯಿ ಸಿದ್ದಮ್ಮ. ಇವರು 1956ರಲ್ಲಿ ಮೈಸೂರು ಯೂನಿವರ್ಸಿಟಿಯಿಂದ MA ಅನ್ನ ಮಾಡಿದರು. 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕೆಳದಿ ಹೆಸರು ಮತ್ತು ಕನ್ನಡ ಸಾಹಿತ್ಯ ಮಹಾಪ್ರಬಂಧಕ್ಕೆ PhD ಪಡೆದುಕೊಂಡಿದ್ದು. 1995ರಿಂದ 98ರವರೆಗೆ ಕಸಾಪದ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ. ರಾಜ್ಯ ಭಾಷಾ ಆಯೋಗದ ಸದಸ್ಯರು ಕೂಡ ಆಗಿದ್ದರು.
ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು ಮೊದಲಾದ ಕೃತಿಗಳನ್ನು ಇವರು ಸುಮಾರು 60ಕ್ಕಿಂತ ಹೆಚ್ಚು ಕೃತಿ ರಚಿಸಿದ್ದು. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ದಿನಾಂಕ 5/2/2016 ಇವರು ವಿಧಿವಶರು ದೈವಾನಂದರಾಗಿದ್ದಾರೆ. ಪ್ರಸ್ತುತ ಪ್ರಜಾನಿಷ್ಠೆ ಗದ್ಯ ಭಾಗವನ್ನ ಸಾಸಿ ಮರಳಯ್ಯನವರ ನಾಟ್ಯ ಮಯೂರಿ ಅಂತ ಯಾರಿಗೆ ಅಂತಾರಪ್ಪ ಅಂದ್ರೆ ವಿಷ್ಣುವರ್ಧನ ಹೆಂಡತಿ ಶಾಂತಲಾದೇವಿಗೆ ನಾಟ್ಯ ಮಯೂರಿ ಎಂಬ ಬಿರುದಿತ್ತು ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೋಡಿ, ಕರ್ನಾಟಕವನ್ನು ಹಲವಾರು ಮನೆತನಗಳಾಗಿವೆ. ಹೊಯ್ಸಳರು, ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಅದರಲ್ಲಿ ವಿಜಯನಗರ ಅರಸರು, ಸಾಕಷ್ಟು ಕರ್ನಾಟಕವನ್ನು ಮನೆತನವನ್ನು ಆಳಿದ ಹಲವಾರು ಶ್ರೇಷ್ಠ ಕವಿಗಳಾಗಿ ಹೋಗಿದ್ದಾರೆ. ಶ್ರೇಷ್ಠ ಅರಸರ ಆಳ್ವಿಕೆ ಮಾಡಿದ್ದಾರೆ. ಶ್ರೇಷ್ಠ ಅರಸು ಮನೆತನಗಳ ಆಳ್ವಿಕೆ ಮಾಡಿದ್ದಾರೆ. ರಾಷ್ಟ್ರಕೂಟ ಅರಸ ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿಯಾಗಿದ್ದ. ಅವರು ಮಳಕೆಳ, ಈ ಮಳಕೆಳ ಅಂತಿದ್ರೆ ಆಗ ಮಾನ್ಯಕೇಟ ಅಂತ ಕರಿತಿದ್ರು. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟವಾಗಿತ್ತು. ಅವರ ಕಾಲದಲ್ಲಿಯೇ ಕ್ರಿಸ್ತಶಕ 940ರಲ್ಲಿ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕವಿ ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿಯಾದಂತ ಶ್ರೀ ವಿಜಯ ಬರೆದಿರುವಂತಹ ಕನ್ನಡದ ಮೊಟ್ಟ ಮೊದಲ ಕೃತಿಯಾಗಿದೆ. ಹಾಗೆ ಕನ್ನಡವನ್ನು ಆಳಿದ ಹಲವಾರು ಮನೆತನಗಳಲ್ಲಿ ಹೊಯ್ಸಳ ಮನೆತನ ಕೂಡ ಒಂದು. ಇಲ್ಲಿ ಹೊಯ್ಸಳದ ಮೂಲ ಅರಸ ನಿಮ್ಗೆ ಗೊತ್ತಿರ್ಬೋದು, ಕಥೆ ಕೇಳಿ. ಹೊಯ್ಸಳದ ಮೂಲ ಅರಸ ಸಳ ಅಂತ ಹೇಳಿ. ಯಾಕಂದ್ರೆ ಸಳ ಒಂದು ಸಲ ಸುದತ್ತಾಚಾರ್ಯ ಮುನಿಯಲ್ಲಿ ವಿದ್ಯೆ ಕಲಿತಿದ್ದಾಗ ಈ ಮನೆತನಿಗೆ ಹೊಯ್ಸಳ ಹೇಳುವಂಥದ್ದು ಒಂದು ಉಲ್ಲೇಖ ಅದ. ಸಳ ಏನ್ ಮಾಡ್ತಿದ್ದ, ಸುದತ್ತಾಚಾರ್ಯ ಮುನಿಯಲ್ಲಿ ವಿದ್ಯೆ ಕಲಿತಿರ್ಬೇಕಾದ್ರೆ ಆಶ್ರಮ, ಆಗಿನ ಕಾಲ ಈಗಿನಂತೆ ಶಿಕ್ಷಣ ವ್ಯವಸ್ಥೆ ಇಲ್ಲ. ಅವಾಗ ಏನಿತ್ತಪ್ಪ ಅಂದ್ರೆ ಆಶ್ರಮಗಳಲ್ಲಿ ಗುರುಕುಲ ಪದ್ಧತಿಯ ಮಾದರಿ ಶಿಕ್ಷಣವನ್ನು ಕಲಿತಾ ಇದ್ರು. ಕಲಿತಿದ್ದಾಗ ಹುಲಿ ಒಂದು ಬರ್ತದೆ. ಹುಲಿ ಬಂದು ಅಲ್ಲೆಲ್ಲ ವಿದ್ಯಾರ್ಥಿಗಳು ಕಲಿತಿರ್ಬೇಕಾದ್ರೆ ಹುಲಿ ಬರ್ತಿರೋದು ನೋಡಿ ಆ ಗುರುಗಳು ಏನಂತಾರ, ಹೊಯ್ಸಳ ಅಂತಾರ. ನೋಡ್ರಿ, ಮತ್ತೆಗಳಿಗೆ ಆಗ ಪಕಾರ ಈಗ ಹಕಾರವಾಗಿ ಬದಲಾಗ್ಯದ. ಹೋಗು ಸಳ ಅಂದ್ರೆ ಹೊಯ್ಸಳ ಹೋಗಿ ಆತ ಏನ್ ಮಾಡ್ತಾನ, ಹುಲಿಯನ್ನು ಕೊಲ್ತಾರಂತ ಸಳ. ಅವನೇ ಹೊಯ್ಸಳ ಮನೆತನದ ಸಳ ಮೊದಲ ಪುರುಷ. ಅದು ಹೊಯ್ಸಳ ಹೋಗಿ ಏನೋ ಹೆಸರು ಬಂದಂತ ಹೊಯ್ಸಳ ಬಂದಿದೆ ಅಂತ ಹೇಳಿ ಒಂದು ಉಲ್ಲೇಖ ಇದೆ. ಈ ಹೊಯ್ಸಳ ಅರಸ ಮನೆತನದಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಯಾರಂದ್ರೆ ವಿಷ್ಣುವರ್ಧನ ಬಿಟ್ಟಿದೇವ ಅಂತ ಕೂಡ ಅವರನ್ನು ಕರೀತಾರೆ. ವಿಷ್ಣುವರ್ಧನ, ಅದರ ಮಹಾರಾಣಿ ಶಾಂತಲಾದೇವಿ. ಇವರಿಗೆ ನಾಟ್ಯ ಮಯೂರಿ ಅಂತ ಹೇಳಿದ್ರೆ ಶಾಂತಲಾದೇವಿ ಒಬ್ಬ ಅರಸನ ಹೆಂಡತಿ, ಜೊತೆಗೆ ನಾಟ್ಯ ಪ್ರವೀಣರಾಗಿದ್ದರು. ಭರತನಾಟ್ಯ ನಾಟ್ಯ ರಾಣಿ ಶಾಂತಲಾದೇವಿ ಪ್ರಜಾಪ್ರೇಮಿತ ಆಗಿದ್ದ ಈಕೆ ಏನಾಗಿರ್ತದಪ್ಪ ಅಂದ್ರೆ, ವಿಷ್ಣುವರ್ಧನ ಅರಸ ಯಾವುದೋ ಒಂದು ಕೆಲಸದ ನಿಮಿತ್ತ 2 ತಿಂಗಳು ಬೇರೆ ರಾಜ್ಯದ ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೋಗಿರ್ತಾನೆ. ಅವಾಗ ತನ್ನ ಇಡೀ ರಾಜ್ಯವನ್ನ ಬರೀ ಆಕೆ ಹೆಂಡತಿಯಾಗಿ ಅಷ್ಟೇ, ಆತನ ಹೆಂಡತಿಯಾಗಿ ಅರಮನೆ ಇರೋದಷ್ಟ ರಾಜ್ಯ ಇಲ್ಲದ ಸಮಯದಲ್ಲಿ ರಾಜ್ಯವನ್ನು ನಿರ್ವಹಿಸುವಂತ ಸಾಮರ್ಥ್ಯ ಅವಳಲ್ಲಿತ್ತು. ರಾಜ್ಯ ಇಲ್ಲದೇ ಇದ್ರೂ ಕೂಡ ಶತ್ರು ರಾಷ್ಟ್ರಗಳು ಈ ಕಡೆ ಕಣ್ಣೆತ್ತಿ ನೋಡ್ಲಾರ್ದಷ್ಟು ನಿರ್ವಹಿಸುವ ಸಾಮರ್ಥ್ಯ. ಬೇಡಪ್ಪ, ಅಲ್ಲಿ ವಿಷ್ಣುವರ್ಧನ್ ಹೋದ್ರು ಆತನ ಅಷ್ಟೇ ಪರಾಕ್ರಮಿ ಏನಂತ ಆತನ ಹೆಂಡತಿ ಆಳ್ವಿಕೆ ಮಾಡುತ್ತಾ ಆ ಕಡೆ ನೋಡೋದು ಬೇಡ ಅಂತ ಶತ್ರು ರಾಷ್ಟ್ರಗಳು ಹೆದರುವಂಗ ಅಂತ ಒಂದು ಆಳ್ವಿಕೆ ಕೊಡಬಲ್ಲ ಸಮರ್ಥರಾಗಿದ್ದಳಕ್ಕೆ. ಈಕೆ ಮಾರುವೇಷದ ಒಂದ್ಸಲ ಅರಸವಾದರೆ ಈ ಪ್ರಜಾಪ್ರಭುತ್ವ ಈಕೆ ಒಂದ್ಸಲ ಮಾರುವೇಷದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಅರಸರು ಗೂಢಾಚಾರ ಬಿಟ್ಟಿರ್ತಾರೆ, ರಾಜರ ಮೇಲೆ ಆ ವಿಷಯ ತಿಳ್ಕೊಳ್ತಾರೆ. ಹಂಗೆ ಇವಳೇ ಸ್ವತಃ ಮಾರುವೇಷ ಹಾಕೊಂಡು ಆ ವಿಷ್ಣುವರ್ಧನ ಆಳ್ವಿಕೆ ಮಾಡೋ ಪ್ರದೇಶಗಳಲ್ಲಿ ಜನರು ಏನು ಅಭಿಪ್ರಾಯ ಅದ ವಿಷ್ಣುವರ್ಧನ ಆಳ್ವಿಕೆ ಬಗ್ಗೆ, ಎಲ್ಲಿ ಯಾರಿಗೇನು ತೊಂದರೆ ಅದ ಅಂತೇಳಿ ಸಂಚಾರ ಮಾಡ್ಕೋತ ಹೋಗ್ತಾರೆ. ಆ ಸಮಯದಲ್ಲಿ ಪ್ರಜೆಗಳ ಪ್ರಾಮಾಣಿಕತೆ, ಅರಸನಿಗೆ ಎಷ್ಟು ನಿಷ್ಠರಾಗಿದ್ದರು ಪ್ರಜೆಗಳನ್ನ ನೋಡ್ತಾಳ. ಭೂಮಿಯಲ್ಲಿ ದೊರಕಿದ ಸಂಪತ್ತು ಪ್ರಜೆಗಳಿಗೆ ಸೇರಿದ್ದದಾಗಿಂದ ಅದನ್ನು ಪ್ರಜೆಗಳಿಗೆ ಬಳಸಬೇಕೆಂಬ ಅಭಿಪ್ರಾಯ ಇರುತ್ತೆ. ಅಲ್ಲಿ ಒಳಗೆ ಯಾವುದೋ ಒಂದು ಊರಿಗೆ ಹೋದಾಗ ಬಂದಮನಹಳ್ಳಿ ಅಂತ ಹೋಗ್ತಾರೆ. ಅಲ್ಲಿ ಹೋದಾಗ ಏನಾಗ್ತದಪ್ಪ ಅಂತಂದ್ರೆ, ಅಲ್ಲಿ ಭೂಮಿ ಒಳಗೆ ನಿಧಿ ಸಿಕ್ಕಿರ್ತದೆ. ನಿಧಿ ಸಿಕ್ಕಾಗ ಆ ಪ್ರಜೆಗಳೇನಿರ್ತಾರ ಇದು ಅರಸನಿಗೆ ಸೇರ್ಬೇಕಂತಾರ. ಆದ್ರೆ ಶಾಂತಲಾದೇವಿ ಅಂತ ಇಲ್ಲ, ನಿಮ್ ಊರಿನಲ್ಲಿ ಸಿಕ್ಕದ ನಿಮ್ ಊರಿಗೆ ಬಳಸ್ಕೊರಿ ಅಂತ ಅವ್ರು ಹೇಳ್ತಿರ್ತಾರೆ. ಹೀಗೆ ಭೂಮಿಗಿರೋ ಸಂಪತ್ತು ಪ್ರಜೆಗಳಿಗೆ ಸೇರ್ಬೇಕು ಅಂತ, ಪ್ರಜೆಗಳಿಗೆ ಬಳಸಬೇಕು. ಕೊನೆಗೆ ದೇವಾಲಯವನ್ನು ನಿರ್ಮಿಸೋಣ ಅಂತ ಆ ಸಂಪತ್ತನ್ನ ದೇವಾಲಯವನ್ನು ನಿರ್ಮಾಣ ಮಾಡಲು ಬಳಸ್ತಾರ. ಆ ಒಂದು ಪ್ರಜಾನಿಷ್ಠೆ, ಆ ಜನರ ನಿಷ್ಠೆ ಎಷ್ಟಿತ್ತು ಅನ್ನೋದು ಈ ಪಾಠ ಮುಖಾಂತರ ಕಲಿಯೋಣ. ಕಿಸೂರು ಅಂದ್ರೆ ಕೆಂಪು ಮಣ್ಣಿನ ಪ್ರದೇಶ. ಕೊಪ್ಪರಿಗೆ ಅಂದ್ರೆ ಅಗಲವಾದ ಬಾಯಿಗಳ ಲೋಹದ ದೊಡ್ಡ ಕಡಾಯಿ ಅಂತ ಕರೀತಾರಲ್ರಿ ಅಂತ ಲೋಹದ ಪಾತ್ರೆ. ಗಾವುಂಡ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಗ್ರಾಮ ಪಂಚಾಯತ್ ಅಂದ್ರೆ ಈಗ ಗ್ರಾಮ ಪಂಚಾಯತಿ ಜನರ ಸರ್ಕಾರ ಅಲ್ರಿ, ತಾಲೂಕು ಪಂಚಾಯತಿಗಳು, ಜಿಲ್ಲಾ ಪಂಚಾಯತಿಗಳು, ಗ್ರಾಮ ಪಂಚಾಯತಿಗಳು ಇರ್ತಾವಲ್ಲ, ಹಂಗ ಗ್ರಾಮದ ಮುಖ್ಯಸ್ಥ. ಚೈತ್ರ ಅಂದ್ರೆ ವಿಜಯದ ಯಾತ್ರೆ. ದೈವದವರು ಅಂದ್ರೆ ಊರು ದೈವದವ್ರು ಏನ್ ಹೇಳ್ತಾರೆ ನೋಡ್ರಿ ಅಂತ ಇರ್ತಾರೆ. ದೈವ ಅಂದ್ರೆ ಊರಿನ ಹಿರಿಯರು, ನ್ಯಾಯಗಳು, ಮುಖಂಡರಿಗೆ ಅಂತ ಕರೀತಾರೆ. ಪಿತ್ರಾರ್ಜಿತ ಅಂದ್ರೆ ತಂದೆ ಆಸ್ತಿ, ವಂಶದ ಪೂರ್ವಿಕರು ಅರ್ಜಿಸಿರೋದು ಸಂಪಾದಿಸಿದ ಸಂಪತ್ತಿಗೆ ಅಂತಾರೆ ಪಿತ್ರಾರ್ಜಿತ.
ಪೂರ್ವಕರು ಅಂದ್ರೆ ಈ ಮನುಷ್ಯರ ಹಿಂದಿನಸ್ಥರು ಪೂರ್ವಜರು. ಪ್ರವರ್ಧಮಾನ ಅಂದ್ರೆ ಅಭಿವೃದ್ಧಿ ಅಂತ. ಚಂದ್ರ ಹುಣ್ಣಿಮೆ ಬರ್ತಾ ಪ್ರವರ್ಧಮಾನ ಹೊಂದ್ತಾ ಹೋಗ್ತಾರೆ ಅಂದ್ರೆ ಹೆಚ್ಚು ಬೆಳೀತಾ ಹೋಗ್ತಾನೆ. ಮುಂಡಾಸು ಅಂದ್ರೆ ತುರುಮಾರು ತಲೆಯವರಿಗೆ ಅಂದ್ರೆ ತಲೆಗೆ ಸುತ್ತುವಂತ ಪೇಟ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕಾದಂಬರಿ ಕೂಡ ಒಂದು. ಕನ್ನಡ ಸಾಹಿತ್ಯ ಹೊಸಗನ್ನಡ ಹಳೆಗನ್ನಡದಲ್ಲಿ ಮಹಾಕಾವ್ಯಗಳಿಗೆ ಅಷ್ಟೇ ಸೀಮಿತವಾಗಿದ್ದ ಕನ್ನಡ ಸಾಹಿತ್ಯ ಪರಂಪರೆ ಹೊಸಗನ್ನಡ ಯಾವಾಗ ಹೊಸಗನ್ನಡ ಸಾಹಿತ್ಯದ ಮುಂಗೋಳಿ ಅಂತೇಳಿ ಮುದ್ದಣ್ಣನ ಕರಿತೀವಿ. ಯಾವಾಗ ಹೊಸಗನ್ನಡ ಸಾಹಿತ್ಯ ಪ್ರಾರಂಭವಾಗ್ತದೋ ಅವಾಗ ಏನಾಗ್ತದಪ್ಪ ಅಂತಂದ್ರೆ ಹೊಸಗನ್ನಡ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳು ಬರ್ತವೆ. ಕಥೆಗಳು, ಕಾದಂಬರಿಗಳು, ಸಣ್ಣ ಕಥೆಗಳು, ಪ್ರಬಂಧ ಸಾಹಿತ್ಯಗಳು, ಪ್ರವಾಸ ಸಾಹಿತ್ಯಗಳು ಇವೆಲ್ಲ ಬೆಳಕಿಗೆ ಬರ್ತವೆ. ಆ ಹೊಸಗನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಮುಖವಾದದ್ದು ಯಾವುದಂತಂದ್ರೆ ಕಾದಂಬರಿ ಕೂಡ ಒಂದು. ಕಾದಂಬರಿಗಳು ಕೇವಲ ಮನೋರಂಜನೆ ಸಾಧನಗಳಾಗಿದೆ ಬದುಕಿನ ಮಹತ್ವಗಳು. ಕಾದಂಬರಿಗಳು ಕೇವಲ ಓದಿದಾಗ ಮನೋರಂಜನೆ ಕೊಡೋದಷ್ಟೇ ಅಲ್ಲ, ಬದುಕಿನ ತಿರುವುಗಳನ್ನ, ಬದುಕಿನ ಸುಖ ದುಃಖ ನೋವು ನಲಿವು ಎಲ್ಲವನ್ನು ತಿಳಿಸುವಂತ, ಬದುಕನ್ನ ಹೇಗೆ ಇರಬೇಕು ಅನ್ನೋ ಬದುಕನ್ನ ಬದುಕಿಸುವಂತ ಕಲೆಯನ್ನ, ಬದುಕಿನ ನಿತ್ಯ ಜೀವನದ ಕಷ್ಟ ನಷ್ಟಗಳನ್ನು ತಿಳಿಸುವಂತ ಮಹಾಕಾವ್ಯಗಳಾಗಿವೆ. ಇದು ಮನುಷ್ಯನ ಬದುಕಿನ ರಹಸ್ಯವನ್ನು ತಿಳಿಸಿ ತೋರಿಸುವ ಸಾಹಿತ್ಯ. ಮನುಷ್ಯ ಜೀವನದ ರಹಸ್ಯವನ್ನು ಹೇಗೆ ಅವನ ಜೀವನ ಬದುಕು ಭಾವನೆ ನೋವು ನಲಿಗಳನ್ನು ತಿಳಿಸುವಂತ ವಿಶಿಷ್ಟ ಪ್ರಕಾರ. ಕೌಟುಂಬಿಕ ಕಾದಂಬರಿಗಳು ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ, ವೈಚಾರಿಕ, ಪತ್ಯಾಧಾರಿ ಇತ್ಯಾದಿ ಕಾದಂಬರಿಗಳು. ಕಾದಂಬರಿಯನ್ನು ಒಂದೇ ಅಲ್ಲ, ಕಾದಂಬರಿಯಲ್ಲೇ ಕುಟುಂಬ ಸಮಸ್ಯೆಗಳನ್ನ ಅಥವಾ ಸಾಮಾಜಿಕವಾಗಿರುವ ಪಿಡುಗುಗಳಾಗಿರ್ಬೋದು ಆ ಸಮಸ್ಯೆಗಳನ್ನು ಚರ್ಚೆ ಮಾಡುವಂತ ಕಾದಂಬರಿಗಳು. ಐತಿಹಾಸಿಕ ಥ್ರಿಲ್ಲರ್ ನೋಡಿ, ಇತಿಹಾಸಕ್ಕೆ ಸಂಬಂಧಪಟ್ಟಂತ ಕಾದಂಬರಿಗಳಾಗಿರ್ಬೋದು. ಪೌರಾಣಿಕ ಹಿಂದಿನ ಕಾಲದ ರಾಮಾಯಣ ಮಹಾಭಾರತ ಕಾದಂಬರಿಗಳು. ವೈಚಾರಿಕ ವಸ್ತುಸ್ಥಿತಿಯನ್ನು ತಿಳಿಸುವಂತ ಅಥವಾ ಇನ್ವೆಸ್ಟಿಗೇಷನ್ ರಹಸ್ಯ ಅಂದ್ರೆ ಪತ್ತೆದಾರಿ ಕಾದಂಬರಿಗಳನ್ನು ಇರ್ತವೆ. ಆ ಕಾದಂಬರಿಯಲ್ಲಿ ಯಾರೋ ಕೊಲೆ ಮಾಡಿರ್ತಾರ, ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಕಂಡು ಹಿಡಿಯೋದು ಈ ತರ ಇರ್ತಾವೆ. ಹಾಗೆ ಬಿ ವೆಂಕಟಾಚಾರ್ಯ, ಗುರುವಾಡಿ ವೆಂಕಟರಾವ್, ಕೆರೂರು ವಾಸುದೇವಾಚಾರ್, MS ಪುಟ್ಟಣ್ಣ, ಕುವೆಂಪು, ಶಿವರಾಮ್ ಕಾರಂತ್, ಅನಕೃ, ತರಾಸು, ಬಸವರಾಜ್ ಪಟ್ಟಿಮನಿ, ನಿರಂಜನ್, SN ಭೈರಪ್ಪ, P ಲಂಕೇಶ್, CV ಅಯ್ಯರ್, ತ್ರಿವೇಣಿ, NK ಇಂದಿರಾ, ಗೀತಾ ನಾಗಭೂಷಣ್ ಮೊದಲಾದ ಪ್ರಮುಖ ಕಾದಂಬರಿಕಾರರನ್ನ ಕನ್ನಡ ಕಾದಂಬರಿ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತು. ಇವಿಷ್ಟು ಕನ್ನಡ ಕಣ್ಮಣಿಗಳು. ಇವೆಲ್ಲ ಕರ್ನಾಟಕದ ಪ್ರಸಿದ್ಧ ಕವಿಗಳು. ಅದರಲ್ಲಿ ಕಾದಂಬರಿ ಹೆಸರು ಮಾಡ್ತಾರೆ. ಅದರಲ್ಲಿ ಗೀತಾ ನಾಗಭೂಷಣ ನೋಡಿ, ಗೀತಾ ನಾಗಭೂಷಣ ನಮ್ಮ ಕಲಬುರಗಿ ಜಿಲ್ಲೆಯ ಚಿಂಚನ್ಸೂರು ಗ್ರಾಮದವರು. ಚುಂಚೂರು ಗ್ರಾಮ ಕೇಳಿದ್ರಿ, ಅಲ್ಲಿ ಅವರು. ಇವರು ಕೂಡ ಹಲವಾರು ಕಾದಂಬರಿ ಸಾಹಿತ್ಯಗಳನ್ನು ರಚಿಸಿದ್ದು. ಇವರ ಬದುಕು ಕಾದಂಬರಿ ಅದರಲ್ಲಿ ಬದುಕು ಇಲ್ಲಿಯ ಸ್ಥಿತಿಗತಿ, ಇಲ್ಲಿ ಜನಜೀವನವನ್ನು ಬಿಚ್ಚಿಟ್ಟರೆ ಅಲ್ಲಿ. ಹಾಗೆ ಸಾಸಿ ಮರಳಯ್ಯವರ ನಾಟ್ಯಮಯೂರಿ ಕಿರು ಕಾದಂಬರಿಯನ್ನು ಹೊಯ್ಸಳ ಸಾಮ್ರಾಜ್ಯದ ಹೆಸರಾಂತದಲ್ಲಿ ವಿಷ್ಣುವರ್ಧನ ಹಾಗೂ ಆತನ ನಾಟ್ಯರಾಣಿ ಶಾಂತಲೆಯನ್ನು ಕುರಿತು ಬರೆದಿದ್ದಾಗಿದೆ. ಅದರಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಕಾಣಬರುವ ಶಾಂತಲೆಯು ಪ್ರಜೆಗಳ ಮೇಲೆ ಹಾಕಿಟ್ಟಿರುವ ನಿಷ್ಠೆ, ಕಾಳಜಿಯನ್ನ, ಪ್ರಜೆಗಳು ಕೂಡ ಸ್ವಾರ್ಥರಹಿತರಾಗಿ ರಾಜಾಭಿವೃದ್ಧಿ ಹಾಗೂ ರಾಜಭಕ್ತಿಯನ್ನು ತೋರಿಸಿರುವುದು ಈ ಪಾಠದಲ್ಲಿ ಕಾಣಬಹುದು. ನೋಡಿ, ಯಾವಾಗ ಒಬ್ಬ ವ್ಯಕ್ತಿಗೆ ಆಳುವವನಿಗೂ ಇಲ್ಲಿರುವ ಪ್ರಜೆಗೂ ದೇಶ ಫಸ್ಟ್ ಅಂತ ಬಂದಾಗ, ಮೊದಲು ದೇಶ ಆಮೇಲೆ ನಾನು ನನ್ನ ಕುಟುಂಬ ಅಂತ ಬಂತಂದ್ರೆ ಎಲ್ಲಿಯೂ ಭ್ರಷ್ಟಾಚಾರ ಇದೆ. ಇವತ್ತೇನು ಭಾರತದ ಹಲವು ಸಮಸ್ಯೆಗಳಲ್ಲಿ ಭ್ರಷ್ಟಾಚಾರ ಲಂಚಾವತಾರ ಕಾಡ್ತಾ ಇದೆ ಅಂತಂದ್ರೆ ಅಲ್ಲಿ ಸ್ವಾರ್ಥ ಇದೆ. ಆ ಸ್ವಾರ್ಥ ರಹಿತರಾಗಿ ಬದುಕಿದಾಗ ಮಾತ್ರ ಭ್ರಷ್ಟಾಚಾರ ಹೋಗ್ತದ. ಎಲ್ಲವೂ ಭ್ರಷ್ಟಾಚಾರ ಹೋಯ್ತಂದ್ರ ಇಡೀ 60-70% ದೇಶದ ಸಮಸ್ಯೆನ ಬಗೆಹರಿತು. ಎಲ್ಲಿವರೆಗೂ ಭ್ರಷ್ಟಾಚಾರ ಇರ್ತದೋ ಅಲ್ಲಿವರೆಗೂ ನಾವು ಆರ್ಥಿಕವಾಗಿ ಮುಂದುವರಿಯಲು ಸಾಧ್ಯನೇ ಇಲ್ಲ. ಆದ್ರೆ ಇಲ್ಲಿ ಮರಳಯ್ಯನವರು ನಾಟ್ಯ ಮಯೂರಿ ಎಂಬ ಕಿರು ಕಾದಂಬರಿ ಮೂಲಕ ಹೊಯ್ಸಳ ಅರಸರಲ್ಲಿ ಪ್ರಸಿದ್ಧನಾಗಿರುವಂತಹ ವಿಷ್ಣುವರ್ಧನ ಮತ್ತು ಆತನ ಹೆಂಡತಿ ಶಾಂತಲಾದೇವಿ ಅವರ ವ್ಯಕ್ತಿತ್ವವನ್ನು ಕಾಣಬಹುದು. ಜೊತೆಗೆ ಪ್ರಜೆಗಳು ಆಕೆ ಮೇಲೆ ಇಟ್ಟಿರುವ ಭಕ್ತಿ ನಿಷ್ಠೆ, ಪ್ರಜೆಗಳ ಮೇಲೆ ಆಕೆ ಇಟ್ಟಿರುವ ಪ್ರೀತಿಯನ್ನ ನೋಡಬಹುದು. ಪ್ರಜೆಗಳು ಸ್ವಾರ್ಥರಹಿತರಾಗಿ ಅಂದ್ರೆ ಸ್ವಾರ್ಥ ಇಲ್ಲದೆ ರಾಜ ಅಭಿವೃದ್ಧಿಗೆ ಕೈ ಜೋಡಿಸಿದಾಗ ರಾಜಭಕ್ತಿಯನ್ನು ತೋರಿಸಿದ್ದಾರೆ ಅನ್ನೋದನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. ಪಾಠ ಪ್ರಾರಂಭ ಮಾಡೋಣ. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ಕಿಸುರು ಅಂದ್ರೆ ಮತ್ತೆ ಹೇಳಿ ನಾನು ಇಲ್ಲಿ ಕಿಸುರು ಅಂದ್ರೆ ಕೆಂಪು ಕಿಸುರು ನಾಡು ಅಂತ ಹೇಳ್ತಾರೆ. ಪಟ್ಟಣಕಲ್ಲು ಕೆಂಪು ಮಣ್ಣಿನ ಪ್ರದೇಶ. ಇಲ್ಲಿ ಹೊಯ್ಸಳ ಅರಸವನದಲ್ಲಿ ವಿಷ್ಣುವರ್ಧನ ಆಳ್ವಿಕೆ ಮಾಡ್ತಾ ಇದ್ದನು. ಅವನ ಸಾಮ್ರಾಜ್ಯದ ಪ್ರಗತಿ ದಿನ ದಿನಕ್ಕೆ ಪ್ರವರ್ಧಮಾನ, ದಿನ ಬೆಳೀತಾ ಇತ್ತು. ಸಾಮ್ರಾಜ್ಯ ವಿಸ್ತರಣೆ ಆಗ್ತಾ ಇತ್ತು. ವಿಷ್ಣುವರ್ಧನ ಪ್ರಸಿದ್ಧಿವಂತ ಇದ್ದನು. ಇದನ್ನು ಕಂಡು ಅಕ್ಕಪಕ್ಕದ ಬೇರೆ ರಾಜ್ಯಗಳ ಕಣ್ಣುಗಳು ಏನಾದ್ರು ಕೆಂಪಾದವು. ವಿಷ್ಣುವರ್ಧನ ನೋಡ್ರಿ, ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂದ್ರೆ ಹಿಂದಿನ ಕಾಲದಲ್ಲಿ ಎಷ್ಟೋ ಜನ ಇರ್ತಿರ್ತಾರೆ ಬೆಳೆ ವ್ಯಕ್ತಿಯನ್ನ ಚತೋರು.
ಆಗ ವಿಷ್ಣುವರ್ಧನ ಬೆಳೀತಿರ್ಬೇಕಾದ್ರೆ ಅಕ್ಕಪಕ್ಕದ ಅರಸುಗಳೇನ್ ಮಾಡಿದ್ರು, ಇವನ ಬೆಳೀತಾ ಇದ್ದಾನೆ ಅಂತ ಅವನ ಬಗ್ಗೆ ದ್ವೇಷಾಸ್ತ್ರಗಳು ಗಳಿಸ್ಕೊಂಡು ದಿನೇ ದಿನೇ ಪ್ರವರ್ತಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನ್ನು ಬಡೆಯಬೇಕೆಂದು ಶತ್ರು ರಾಜ್ಯಗಳ ಅನೇಕರು ಹವಣಿಸುತ್ತಿದ್ದರು. ದಿನೇ ದಿನೇ ಪ್ರವರ್ತಮಾನಕ್ಕೆ ಅಂದ್ರೆ ಅಭಿವೃದ್ಧಿ, ಸಾಮ್ರಾಜ್ಯನ ಅಭಿವೃದ್ಧಿ ಹೊಂದಿಸ್ತಾ ಇದ್ದ, ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊತಾ ಇದ್ದ. ಅವನು ದಿನೇ ದಿನೇ ಪ್ರವರ್ತಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲ. ಭೂಪಾಲ ಅಂದ್ರೆ ಇಲ್ಲಿ ಅರಸ. ಇಲ್ಲಿ ಭೂಪಾಲ ಅಂದ್ರೆ ಯಾರಿಗೆ ಕರೀತಾರೆ? ಅರಸ. ಭೂಪಾಲ ಅಂದ್ರೆ ದಿನೇ ದಿನೇ ಅಭಿವೃದ್ಧಿ ಹೊಂದಿರುವ ಸಾಮ್ರಾಜ್ಯ ಅಭಿವೃದ್ಧಿ ಹೊಂದ್ತಾ ಇತ್ತು. ಇದನ್ನು ವಿಷ್ಣುವರ್ಧನ ಭೂಪಾಲ ಅರಸನನ್ನ ಹೆಂಗಾರ ಮಾಡಿ ಬಂದು ಬಿಡಬೇಕು, ಇಲ್ಲಿ ಸೋಲಿಸಬೇಕಂತೇಳಿ ಸುತ್ತಮುತ್ತ ಶತ್ರು ರಾಜ್ಯಗಳ ಅನೇಕರು ಹವಣಿಸುವಂದ್ರ ಪ್ರಯತ್ನ ಪಡ್ತಾ ಇದ್ರು. ಅವರಲ್ಲಿ ಒಬ್ಬ ಪ್ರಮುಖನಾದವ ಯಾರಂದ್ರೆ ಚೋಳ ಪ್ರದೇಶದ ಚೋಳರ ಕುಲತ್ತೋಂಗ. ಈ ಕುಲತ್ತೋಂಗ ಏನ್ ಮಾಡ್ತಾ ಇದ್ದ, ವಿಷ್ಣುವರ್ಧನ ಸಾಮ್ರಾಜ್ಯವನ್ನು ಹಾಳು ಮಾಡಿ ಅವನನ್ನ ನಾಶ ಮಾಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಿದ್ದ. ಗಂಗರ ತಲಕಾಡು, ಅಲ್ಲಿ ಹೊಯ್ಸಳರ ಪಕ್ಕದಲ್ಲಿ ಸಾಮ್ರಾಜ್ಯದ ಗಂಗರ ತಲಕಾಡಿತ್ತು. ಗಂಗರ ಕೂಡ ಕರ್ನಾಟಕದ ಪ್ರಸಿದ್ಧ ಅರಸುಮಂತರಗಳೊಂದು. ಆ ಗಂಗರ ತಲಕಾಡು ಅಸಮರ್ಥರ ಅರಸರು ಬಂದಾಗ ಈ ಚೋಳ ದೇಶದ ಕುಲತ್ತೋಂಗ ದಾಳಿ ಮಾಡಿ ಗಂಗರ ತಲಕಾಡನ್ನ ಅವ್ರ ವಶದಲ್ಲಿ ಇಟ್ಕೊಂಡಿರ್ತಾರೆ. ಯಾರು? ಈ ಚೋಳ ಮಂಡಲದ ಕುಲತ್ತೋಂಗ. ಅಲ್ಲಿ ಅದಿಯಮ ಎಂಬುವನನ್ನ ರಾಜಪ್ರತಿನಿಧಿ. ಈ ಚೋಳ ಕುಲತ್ತೋಂಗ ಏನ್ ಮಾಡ್ತಾನೆ, ಕರ್ನಾಟಕದ ಮೇಲೆ ದಾಳಿ ಮಾಡಿ ಗಂಗರ ಸಾಮ್ರಾಜ್ಯವಾಗಿದ್ದಂತ ತಲಕಾಡನ್ನ ತನ್ನ ವಶದಲ್ಲಿ ಇಟ್ಕೊಂಡು ತಾನು ಚೋಳ ದೇಶದಾಗ ಇರ್ತಾನ್ರಿ. ಅಲ್ಲಿ ಆಳ್ವಿಕೆ ಮಾಡ್ತಾ ಇರಲ್ಲ. ಅಲ್ಲಿ ಏನ್ ಮಾಡ್ತಾನ್ರಿ, ಆದಿಯಮನನ್ನ ರಾಜಪ್ರತಿನಿಧಿಯನ್ನಾಗಿ ನೇಮಿಸ್ತಾನೆ. ಇಷ್ಟು ಪ್ರದೇಶವನ್ನ ನೀನ್ ನೋಡ್ಕೋ ಅಂತ ಹೇಳಿ ರಾಜಪ್ರತಿನಿಧಿಯಾಗಿ ನೇಮಿಸಿ ಆ ಇಡೀ ಸಾಮ್ರಾಜ್ಯವನ್ನು ನೀನು ನೋಡ್ಕೋ, ನಾನು ಅಲ್ಲಿಂದ ಇದು ಮಾಡ್ತೀನಿ ಅಂತ ನೇಮಿಸಿದಾಗ ಅಷ್ಟಕ್ಕೆ ಕುಲತ್ತೋಂಗ ಮಹಾಪ್ರಚಂಡ ಆಶಾವತಿ. ಅವನಿಗೆ ಉಣ್ಣಬೇಕು ದಾಹ, ಕರ್ನಾಟಕ ಪ್ರದೇಶದಲ್ಲಿ ನಾನು ವಶಪಡಿಸ್ಕೋಬೇಕು. ಅಖಂಡ ಅವನ ಅದಿಯಮನ ರಾಜಪ್ರತಿನಿಧಿ ನೇಮಿಸಿ ಏನ್ ಮಾಡ್ತದೆ, ಇಡೀ ಭರತ ಖಂಡದ ಮೇಲೆ ತನ್ನ ಒಡಿತನವನ್ನು, ಇಡೀ ಸಾಮ್ರಾಜ್ಯ ವಹಿಸ್ಕೊಂಡು ಭಾರತ ದೇಶಕ್ಕೆ ತಾನೇ ರಾಜನಾಗಿರ್ಬೇಕು ಅಂತ ಬಯಸ್ತಿದ್ದ ದುರಾಶಾ ಪಿಶಾಚಿ. ಎಂತ ರಾಕ್ಷಸ ಪ್ರವೃತ್ತಿ ಅಂದ್ರೆ ಇಡೀ ಭರತ ಖಂಡದ ಮೇಲೆ ತನ್ನ ಆಳ್ವಿಕೆ ಇರ್ಬೇಕಂತ ಬಯಸ್ತಾ ಇದ್ದರು. ಹಿಂಗಾಗಿ ಅವನು ಗಂಗರ ತಲಕಾಡನ್ನು ವಶಪಡಿಸ್ಕೊಂಡ. ಈಗ ಪಕ್ಕದಲ್ಲಿದ್ದಂತ ಹೊಯ್ಸಳ ಸಾಮ್ರಾಜ್ಯವನ್ನ ವಶ ಮಾಡ್ಕೊಳ್ಬೇಕಂತ ಪ್ರಯತ್ನ ಪಡ್ತಿದ್ರು. ಹೊಯ್ಸಳಲ್ಲಿ ವಿಷ್ಣುವರ್ಧನ ಆಳ್ವಿಕೆ ಮಾಡ್ತಾ ಇದ್ರು. ಅದಿಯಮನನ್ನು ಪ್ರಚೋದಿಸಿ ದೂರ ಸಮುದ್ರದ ಮೇಲೆ ಕಳುಹಿಸಿದ. ಅವ ಏನ್ ಮಾಡ್ತಾನ, ಅದಿಯಮನನ್ನ ಇದನ್ನಾಗ ಎಲ್ರಿ ಗಂಗರ ತಲಕಾಡ ಮೇಲೆ ಪ್ರತಿನಿಧಿಯಾಗಿ ನೇಮಿಸಿರ್ತಾನ. ಅವನಿಗೆ ಪ್ರಚೋದನೆ ಕೊಡ್ತಾನ. ಅಂದ್ರೆ ಏನ್ ಮಾಡ್ತಾನೆ, ಹೋಗಿ ಅಲ್ಲಿ ಹೊಯ್ಸಳ ವಿಷ್ಣುವರ್ಧನ ಮೇಲೆ ದಾಳಿ ಮಾಡುವ ಅಂತ ಹೇಳಿ ಹೇಳ್ತಾನ. ಹೊಯ್ಸಳರ ರಾಜಧಾನಿ ಯಾವ್ದಂದ್ರ ದ್ವಾರ ಸಮುದ್ರ. ಹೋಗು ದೋರ ಸಮುದ್ರದಲ್ಲಿ ವಿಷ್ಣುವರ್ಧನ ಅಂತ ಆಳ್ವಿಕೆ ಮಾಡಿರ್ತಾನ. ಈಗ ಹೆಂಗ ಗಂಗರ ತಲಕಾಡ ವಶಪಡಿಸ್ಕೊಂಡಿಲ್ಲ, ಆ ದೋರ ಸಮುದ್ರವನ್ನು ಕೂಡ ವಶಪಡಿಸ್ಕೊಳ್ಳೋಣ ಹೋಗು ಅಂತೇಳಿ ಅದಿಯಮನನ್ನ ಸೈನ್ಯ ಸಮೇತ ಕಳಿಸ್ತಾನ. ಅದಿಯಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟಗಳ ದಾಳಿಗಳನ್ನು ನಡೆಸುತ್ತಿದ್ದನು. ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಅದಿಯಮ ಮಾಡ್ತಿದ್ದ ಮೊದಲ ಹೊಯ್ಸಳ ಸಾಮ್ರಾಜ್ಯದ ಅಕ್ಕಪಕ್ಕದಲ್ಲಿ ಚಿಕ್ಕ ಪುಟ್ಟ ಗಡಿಗಳಲ್ಲಿ ದಾಳಿ ಮಾಡ್ತಾ ಇದ್ದ. ಆದ್ರೆ ಯಾವಾಗ ಕುಲತ್ತೋಂಗ ಪ್ರಚೋದನೆ ಕೊಡ್ತಾನೋ ಅವಾಗ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ದೊಡ್ಡ ಸೈನ್ಯ ಸಮೇತ ಹೊಯ್ಸಳರ ಕಡೆ ಪ್ರಯಾಣ ಮಾಡ್ತಾನೆ. ಇದನ್ನ ಗುಪ್ತಚಾರ ಮೂಲಕ ಒಬ್ಬ ಅರಸ ಸಮರ್ಥವಾಗಿ ಆಳ್ವಿಕೆ ಮಾಡಿರುತ್ತಾನ ಅನ್ನೋದನ್ನ ತಿಳ್ಕೊಬೇಕಂದ್ರೆ ಗುಪ್ತಚಾರ ನೇಮಿಸಲೇಬೇಕು. ಯಾಕಂದ್ರೆ ಅಲ್ಲಿ ಜನಪ್ರಾಯನ ಸಿಕ್ಕರೆ ಇನ್ನು ಯಾರ್ಯಾರು ಆಕ್ರಮಣ ಮಾಡ್ತಾರೆ ಏನೆಲ್ಲ ಗುಪ್ತಚಾರ ಮುಖಾಂತರ ತಿಳ್ಕೋಬಹುದು. ಹಾಗಾಗಿ ಗುಪ್ತಚರ ಮೂಲಕ ತಿಳಿದ ಹೊಯ್ಸಳರ ಬರಲಿ ಅವನು ಅದಿಯಮ, ನಾನು ಕೂಡ ಸಕಲ ಸಿದ್ಧನಾಗ್ತೀನಿ ಅಂತೇಳಿ ಸಕಲ ಸೇನಾ ಸಮೇತನಾಗಿ ಇವನು ಕೂಡ ಯುದ್ಧಕ್ಕೆ ಹೊರಟ. ಆತ ಯುದ್ಧ ಬೇಡ ಅಂದ್ರೆ ಅವನು ಯುದ್ಧ ಕೈಗೊಳ್ತಾ ಇದ್ದಾನೆ ಅದಿಯಮ. ಹಾಗಾಗಿ ಇಲ್ಲಿ ಹೊಯ್ಸಳ ಕೂಡ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು. ಶಕವರ್ಷ 1038ನೇ ದುರ್ಮಿಕಿ ನಾಮ ಸಂವತ್ಸರದ ಅಶ್ವಯುಜ ಶುದ್ಧ ದಶಮಿ ಎಂದು ಕ್ರಿಸ್ತಶಕ 1038ನೇ ಕಾಲ ದುರ್ಮಿಕಿ ನಾಮ ಸಂವತ್ಸರ ಅಶ್ವಯುಜ ಶುದ್ಧ ದಶಮಿ ಅಂದ್ರ ಅಶ್ವಯುಜ ತಿಂಗಳು ಅಂದ್ರೆ ಇದೇ ತಿಂಗಳು ಏನ್ ದಸರಾ ಇದು ತಿಂಗಳು. ಈ ಸಲ ಎಕ್ಸ್ಟ್ರಾ ಬಂದ್ರೆ ಏನಪ್ಪಾ ಅಂದ್ರೆ ಇದು ಅಧಿಕ ಮಾಸ ಅಂದ್ರೆ ಇದು ನಂತರ ಬರ್ತಲ್ರಿ, ಅದು ಅಶ್ವಯುಜ. ದಸರಾ ಸಂದರ್ಭ ತಿಂಗಳಲ್ಲಿ ಬರುವ ತಿಂಗಳು ಯಾವುದು? ಅಶ್ವಯುಜ ಶುದ್ಧ ದಶಮಿ ಅಂದ್ರ ದಸರಾ ಹಬ್ಬ. ದಶಮಿ ದಿನದಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ದೂರ ಸಮುದ್ರದ ಸೇನೆ ತಲಕಾಡು, ಆ ಕಡೆಯಿಂದ ತಲಕಾಡಿಂದ ಇವನು ಹೊಂಟಾಗ್ರಿ ಅದಿಯಮ, ಈ ಕಡೆ ತಲಕಾಡು ಕಡೆ ಚೈತ್ರ ಯಾತ್ರೆ ಹೆಂಗ ಈ ಅದಿಯಮ್ಮನ್ನು ಸೋಲಿಸ್ತೀನಿ ಅಂತೇಳಿ ವಿಜಯ ಯಾತ್ರೆಗೆ ಹೊರಟನು. ಮಳವಳ್ಳಿ ಮಡಕುತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆಯಿತು. ಆ ಕಡೆ ಅದಿಯಮ ಬರ್ತಾನೆ, ಈ ಕಡೆ ವಿಷ್ಣುವರ್ಧನ ಸೈನ್ಯ ಸಮೇತನಾಗಿ ಬಂದು ಎಂದು ಬರ್ತಾನಂದ್ರೆ
ಅಶ್ವಯುಧ ತಿಂಗಳು ಶುದ್ಧ ದಶಮಿಯಂದು 1038ರಂದು ಯುದ್ಧ ನಡೆದಿದೆ. ಇಬ್ಬರಿಗೂ ಘೋರವಾದ ಯುದ್ಧ ನಡೆದು ಕೊನೆಗೆ ಹೊಯ್ಸಳ ವಿಷ್ಣುವರ್ಧನ ಹೊಯ್ಸಳ ಸೇನೆ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯ್ತು. ಹೊಯ್ಸಳರ ಕೈ ಮೇಲಾಯ್ತು, ಚೋಳ ಸೇನೆ ದಿಕ್ಕೆಟ್ಟು ಓಡಲತ್ತು. ಅದಿಯಮ್ಮ ಏನಾಗ್ತಂದ್ರೆ ಯುದ್ಧದಾಗ ಸತ್ತು ಹೋಗ್ತಾನ ಮಡಿದ. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಎಲ್ಲಾ ಸೇನೆ ಏನ್ ಮಾಡ್ತದ ದಿಕ್ಕು ಪಾಲಾಗಿ ಓಡೋಗ್ಬಿಡ್ತದ. ತಲಕಾಡು ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ತಲಕಾಡು ಕರ್ನಾಟಕದಾಗ ಅದು ಚೋಳ ದೇಶದ ಪ್ರಜೆ ಆಗ್ತಾ ಇದ್ದ. ಈಗ ಅದೇನಾಯ್ತಪ್ಪ ಅಂದ್ರೆ ತಲಕಾಡು ಸುಲಭವಾಗಿ ವಿಷ್ಣುವರ್ಧನ ಕೈವಶವಾಗ್ತದೆ. ತಲಕಾಡು ಬಿಟ್ಟು ಅವರು ಓಡ್ ಹೋಗ್ತಾರೆ ಎಲ್ಲರೂ. ಸಮಸ್ತ ಸೇನೆ ತಲಕಾಡು ಕೊಂಡವನಿಗೆ ಜಯವಾಗಲಿ. ಯಾವಾಗ ಇಡೀ ವಿಷ್ಣುವರ್ಧನ ಸೈನ್ಯರ ಹತ್ರ ತಲಕಾಡು ಗೆದ್ದಂತ ವಿಷ್ಣುವರ್ಧನಿಗೆ ಜಯವಾಗಲಿ ಜಯವಾಗಲಿ ಅಂತ ಹೇಳಿ ಎಲ್ಲರೂ ಘೋಷಣೆ ಆಗ್ತಾರ. ಹಲವಾರು ತಲಕಾಡು ಅವಾಗ ತಲಕಾಡು ಏನೋ ವಿಷ್ಣುವರ್ಧನ ವಶ ಆಯ್ತು. ಅವಾಗ ಸೈನಿಕರು ಅವನಿಗೆ ಸಜೆಷನ್ ಏನೋ ಒಂದು ವಿಷಯ ಹೇಳ್ತಾರೆ. ಏನಪ್ಪ ಅಂದ್ರೆ ಒಂದು ಸಲಹೆ ಕೊಡ್ತಾರೆ. ನೋಡಿ ವಿಷ್ಣುವರ್ಧನ ಸಹ ತಲಕಾಡು ನಾವು ಗೆದ್ವಿ, ಈಗೇನ್ ಮಾಡೋಣ ಅಂದ್ರೆ ಇಡೀ ತಲಕಾಡನ್ನ ಲೂಟಿ ಮಾಡ್ಕೋಣ, ನಗ ನಾಣ್ಯ ಬಂಗಾರ ಎಲ್ಲ ಲೂಟಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ತಲಕಾಡಿನಾಗ ಅವ್ರನ್ನ ಲೂಟಿ ಮಾಡಬೇಕಂತ ಹಲವಾರು ಸೈನಿಕರು ಇಚ್ಛೆ ಪಡ್ತಾರೆ. ಆದ್ರೆ ವಿಷ್ಣುವರ್ಧನ ಅಂತ ಅನಿಸಲ್ರಿ. ವಿಷ್ಣುವರ್ಧನ ಭೂಪಾಲ ಅದಕ್ಕೆ ಆಸ್ಪದ ಕೊಡಲ್ಲ. ಬೇಡ, ತಲಕಾಡನ್ನು ನಾವು ಲೂಟಿ ಮಾಡಬಾರ್ದು. ಯಾಕಂದ್ರೆ ಇದು ನಮ್ಮ ನಾಡು, ನಾವು ಒಬ್ಬ ಅರಸರನ್ನು ಸೋಲಿಸಿ ಬಂದಾಗ ಅಲ್ಲಿ ಜನರಿಗೆ ಹಿಂಸೆ ಕೊಡಬೇಕಾಗಿಲ್ಲ. ಅರಸರ ಮಧ್ಯೆ ಇದ್ದ ನೋಡ್ದ. ಹಾಗಾಗಿ ಅವ್ನು ಹೇಳ್ತಾನ, ಕೆಚ್ಚರೆ ಆ ಸೈನಿಕರಿಗೆ ಸಮಾಧಾನ ಮಾಡ್ತಾನೆ. ನೋಡಿ ಸೈನಿಕರೇ, ನಿಮ್ಮ ಸಹಾಯದಾಗ ನಾನು ಯುದ್ಧ ಗೆಲ್ಲಲಿಕ್ಕೆ ಕಾರಣ ಆಗಿನಿ, ಅದನ್ನ ನೀವು ಕೂಡ ಕೇಳಿ. ಕೆಚ್ಚರೆ ಕಟ್ಟಾಳಗಳ ಸೈನಿಕರೇ, ಇದು ನಮ್ಮ ವಿಜಯದ ದಿನವೆಂದು ಮೈ ಮರಿಬೇಡ. ನಾವು ಗೆದ್ದಿವಂತೇಳಿ ಮೈ ಮರೆತು ಏನೇನೋ ಅನಾಹುತ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ಸತ್ವ ಪರೀಕ್ಷೆ ಸಮಯ ನಾವು ಗೆದ್ದೀವಿ ಅಂದ ಈ ರಾಷ್ಟ್ರದ ಕಣ್ಣು ನಮ್ಮ ಮೇಲದ. ನಮ್ಮ ಸತ್ವ ಪರೀಕ್ಷೆ ಮಾಡುವಂತ ಸಮಯ ಗೆದ್ದಂತೇಳಿ ಹಮ್ಮಿಲೆ ಹೋಗ್ಬಾರ್ದು, ಸಾವಧಾನವಾಗಿರಿ. ಆದ್ದರಿಂದ ಎಷ್ಟೋ ಸ್ಥಾನಮಾನ ಪದವಿಗಳು ನಮಗೆ ಲಭಿಸಲಿ. ನಾವು ಒಂದು ಒಳ್ಳೆ ಕೆಲಸ ಮಾಡೋಣ. ಇಲ್ಲಿ ಬಂದು ತಲಕಾಡು ಗೆದ್ದ ಆ ಅಧಿಯಮ್ಮನಂತೆ ನೀವು ತಲಕಾಡು ದೋಚ್ಕೊಂಡು ಹೋದ ಅಂತ ಹೇಳಿ ಕೆಟ್ಟ ಹೆಸರು ನಮ್ಗೆ ಬರೋದು ಬೇಡ. ನಮ್ಮ ಸತ್ವ ಪರೀಕ್ಷೆ, ನಮ್ಮ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡುವ ಕಾಲದ ನಮಗೂ ಒಳ್ಳೆ ಸ್ಥಾನಮಾನ ಪದವಿ ಲಭಿಸಲಿ. ಸೈನಿಕರೇ, ನಮ್ಮ ಮಾನವೀಯ ಗುಣಗಳನ್ನು ಮಾತ್ರ ನೋಡಿ ನಾವು ಇಷ್ಟು ಗೆದ್ದೀವಿ ಅಂತ ಹುಮ್ಮಸ್ ಒಳಗೆ ಹೋಗಿ ಯಾರಿಗೋ ಮನೆಗೆ ಉಂಟು ಮಾಡೋದು, ಇನ್ನೊಂದು ಯಾರಿಗೋ ತೊಂದರೆ ಕೊಡೋದು ಮಾಡಬೇಡ. ನಮ್ಮದೇ ಆದ ಮಾನವೀಯ ಗುಣಗಳವ, ಅವ್ರ ಗಾಳಿಯೊಳಗೆ ಕೂರು ಬಿಡಬೇಡ್ರಿ. ಸೆರೆ ಸಿಕ್ಕ ಸೈನಿಕರನ್ನ ಆ ಚೋಳ ಸೈನಿಕರು ಸಿಕ್ಕದ ಅವ್ರನ್ನ ಕೈ ಕಡಿಯೋದಾಗ್ಲಿ, ತಲೆ ಬಡಗಲಿ, ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸೋದು ತಪ್ಪು. ಯೋಧ ಧರ್ಮ ಅಲ್ಲ, ಅದು ಯೋಧರ ಧರ್ಮ ಅಲ್ಲ. ಸಿಕ್ಕವರು ಶರಣಾಗ್ಯಾರಪ್ಪ ಅಂದ್ರೆ ಅವ್ರಿಗೆ ರಕ್ಷಣೆ ಕೊಡ್ಬೇಕು. ನಾವು ಸೋತ ಸಾಮ್ರಾಜ್ಯವನ್ನು ಗಂಗಾ ತಲಕಾಡು ಸೋತು ನಂತರ ಆ ಸಾಮ್ರಾಜ್ಯವನ್ನು ಲೂಟಿ ಮಾಡೋದು ಯುದ್ಧ ಧರ್ಮವಲ್ಲ. ಈ ಕಾರಣ ನೀವೆಲ್ಲರೂ ತಲಕಾಡನ್ನು ತಲಕಾಡಿನಲ್ಲಿರೋ ಜನ ನಮ್ಮ ಕನ್ನಡ ಜನರ, ಇವರೆಲ್ಲರೂ ನಮ್ಮವರೆಂದು ತಿಳಿದು ನಡೆಸಿಕೊಳ್ಳಿ. ಈಗಾಗಲೇ ಅವ್ರ ಮೇಲೆ ಅಧಿಯಮ ದಾಳಿ ಮಾಡಿ ಅವರು ದುರಾಡಳಿತ ನಡೆಸಿ ಜನರಿಗೆ ತೊಂದರೆ ಕೊಟ್ಟನ. ಈಗ ವಿಷ್ಣುವರ್ಧನ ಬಂದು ಏನು ತೊಂದರೆ ಮಾಡ್ತಾನೋ ಅನ್ನುವಂಥ ಮನಸ್ಸಿನಲ್ಲಿ ವಯೋಭೀತಿ ಅದ. ಆ ಮನೋಭೀತಿ, ಅವರ ಮನಸ್ಸಿನ ಭೀತಿಯನ್ನು ದೂರ ಮಾಡಿ ಹೋಗಿ ಮನೆಗೆ ತಿಳಿಸಿ ನಾವು ನಿಮ್ಗೆ ರಕ್ಷಣೆ ಕೊಡ್ತೀವಿ, ಏನೂ ತೊಂದರೆ ಮಾಡಲ್ಲ ಅಂತೇಳಿ ಶಾಂತಿ ಸ್ಥಾಪನೆ ಮಾಡಿ ಇಲ್ಲೆಲ್ಲ ಸಾಮ್ರಾಜ್ಯವನ್ನು ಶಾಂತಿ ಸ್ಥಾಪನೆ ಮಾಡಿ ಅವರವರಿಗೆ ಒಳ್ಳೆ ಜೀವನವನ್ನು ಒದಗಿಸಿ 4 ದಿನಗಳ ಮೇಲೆ ನಮ್ಮ ಹೊಯ್ಸಳಕ್ಕೆ ಹೋಗೋಣ. ಯಾರಿಗೂ ನೋಡಿ ವಿಷ್ಣುವರ್ಧನಲ್ಲಿರುವಂತ ನಮ್ಮ ಕನ್ನಡಿಗರ ಅರಸಲ್ಲಿರುವಂತ ಒಳ್ಳೆ ಗುಣ ಅಂತ ಹೇಳ್ಬೋದು. ಯಾಕಂದ್ರೆ ಮನಸ್ಸು ಮಾಡಿದ್ರೆ ವಿಷ್ಣುವರ್ಧನ ಇಡೀ ತಲಕಾಡನ್ನ ಲೂಟಿ ಮಾಡ್ಕೊಂಡು ಆ ಸಂಪತ್ತನ್ನ ತನ್ನ ಊರಿಗೆ ಹೋಗ್ಬೇಕಾಗಿತ್ತು. ಆದ್ರೆ ಈಗಾಗಲೇ ಅಧಿಯಮನಿಂದ ಚೋಳ ದೇಶದ ಅಧಿಯಮನಿಂದ ಸಾಕಷ್ಟು ತಲಕಾಡಿ ಜನ ತೊಂದರೆಗಾಗಿ ವಿಷ್ಣುವರ್ಧನ ಬಂದಂದ್ರ ಇನ್ನಷ್ಟು ತೊಂದರೆ ಮಾಡ್ತಾರೆ ಅಂತ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಬೇಡ, ಇನ್ನ ತೊಂದರೆ ಮಾಡೋದು ಬೇಡ. ಯಾಕಂತಂದ್ರೆ ಈಗಾಗಲೇ ಅವರ ಮನಸ್ಸಿನಲ್ಲಿ ಭೀತಿ ತುಂಬದ. ಈ ಚೋಳದ ಅಧಿಯಮನ ಸಾಕಷ್ಟು ತೊಂದರೆ ಮಾಡ್ಯಾನ. ಈಗ ಇವನು ಯಾಕೆ ತೊಂದರೆ ಮಾಡ್ತಾನಪ್ಪ ಅಂತ ನೀವೇನ್ ಮಾಡಿ ಸೈನಿಕರು, ನಾವು ಯಾರಿಗೂ ತೊಂದರೆ ಕೊಡಲ್ಲ, ನೀವು ಒಳ್ಳೆ ಆಡಳಿತ ಕೊಡ್ತೀವಿ, ನಿಮ್ಗೆ ಯಾರಿಗೂ ತೊಂದರೆ ಆಗದಂಗೆ ನೋಡ್ಕೋತೀವಿ ಅಂತ ಹೇಳಿ ಅವರಿಗೆ ಒಂದು ಧೈರ್ಯ ತಂದು ಅವರಿಗೆ ಒಂದು ಮನೋಭೀತಿಯನ್ನು ದೂರ ಮಾಡಿ ಇಲ್ಲಿ ಶಾಂತಿ ಸ್ಥಾಪನೆ ಮಾಡಿ ತದನಂತರ ನಮ್ಮ ರಾಜ್ಯಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲರಿಗೂ ತಿಳಿಸಿ ಹೇಳ್ತಾನ. ಪ್ರಜಾಪಾಲಕನಾದ ವಿಷ್ಣುವರ್ಧನ ಭೂಪಾಲ ಅವಾಗ ಎಲ್ಲಾ ಸೈನಿಕರು ಹೋಲಿಸಿದ್ರೆ ಒಂಥರ ನಾವು ಇಲ್ಲಿ ಆಕ್ರಮಣ ಮಾಡ್ಬೇಕನ್ನೋದ್ರೊಳಗಿದ್ರೆ ಅವಾಗ ಪ್ರಜಾಪ್ರೇಮಿಯಾಗಿದ್ದಂಥ ವಿಷ್ಣುವರ್ಧನ ಮಾತು ಎಲ್ಲರಿಗೂ ಅವರಲ್ಲಿದ್ದಂಥ ಒಂದು ದ್ವೇಷ ಭಾವನೆ ಕರಗಿಸಿ ಅವನ ಮಾತು ಎಲ್ಲರಿಗೂ ಇಳಿಸ್ತದ. ಅವನ ಇಚ್ಛೆನ ಮಹಾಮಂತ್ರಿ, ಅವನ ಆಶೆನ ಮಹಾಮಂತ್ರಿ ಗಂಗರಾಜನು, ದಂಡಾಧೀಶ ದುರ್ಗದೇವನು ಕೂಡ ಸರಿ ವಿಷ್ಣುವರ್ಧನ ಅರಸ, ನೀವು ಹೇಳೋದು ಸರಿ, ನಾವು ಹಂಗೆ ಮಾಡೋಣ ಅಂತ ಹೇಳ್ತಾರ. ನೋಡಿ ವಿದ್ಯಾರ್ಥಿಗಳೇ, ಈಗ ಪ್ರಜಾನಿಷ್ಠೆ ಪ್ರಾರಂಭ ಮಾಡಿದ್ರು, ಇಲ್ಲಿವರೆಗೆ ಆಗ್ಯದ. ಮುಂದಿನ ಪಾಠವನ್ನ ಮುಂದಿನ ತರಗತಿಯಲ್ಲಿ ಹೇಳೋಣ ಅಂತ. ಧನ್ಯವಾದಗಳು.